ಮಾಡಬೇಕು ಅನ್ನೋ ವಿಚಾರದಲ್ಲೇ ಇದ್ದಾರೆ. ಇವತ್ತು ನಮ್ಮ ಪಾವಟಿಯವರಾಗಿರ್ಬೋದು, ಇನ್ನೊಬ್ಬರಾಗಿರ್ಬೋದು, ಅಥವಾ ನಮ್ಮ ಅನೇಕ ಇವತ್ತಿನ ಏನಪ್ಪ ಅಂತಂದ್ರೆ ಈ ಮಲ್ಟಿನ್ಯಾಷನಲ್ ಮೀಡಿಯಾಗಳು ಇದನ್ನು ಮುಚ್ಚಿ ಹಾಕಪ್ಪ ಬ್ಯಾಡದು ಅನ್ನುವಂಥ ಮನೋಧರ್ಮದವರು ಇದ್ದಾರೆ. ಹೀಗಾಗಿ ಯಾವ ಪ್ರಮಾಣದಲ್ಲಿ ಪ್ರಚಾರ ಪ್ರಸಾರ ಆಗಿ ಎನ್ಕ್ವೈರಿ ಇಷ್ಟೊಳಗೆ ಆಗಬೇಕಾಗಿತ್ತು, ಆಗಲಿಲ್ಲ. ಇವ್ರು ಪಾಪ ಅಡ್ಡಾಡೋದು ಆಯಿತು. ನಮ್ಮ ಮಟ್ಟನವರಾಯಿತು, ತಿಮ್ಮರೋಡಿಯವರಾಯಿತು, ಇನ್ನುಳಿದವರು ಅವ್ರ ಜೊತೆಗಾರರಾಯಿತು, ಸುಪ್ರೀಂ ಕೋರ್ಟು, ಹೈಕೋರ್ಟು, ಆ ಕೋರ್ಟು, ಈ ಕೋರ್ಟು ಅಂತ ಅಡ್ಡಾಡಿ ಬ್ಯಾಸದ ಕುಳಿತಿದ್ರು. ಇಂಥ ಸಂದರ್ಭದಲ್ಲಿ ಅನಾಮಧೇಯ ಬಂದ ದೊಡ್ಡ ಒಂದು ದುಮ್ಡು ಹಿಡಿಸಿಬಿಟ್ಟಿದ್ದಾರೆ. ಹೀಗಾಗಿ ಇವತ್ತು ಏನೇ ಚಾರ್ಜ್ ಶೀಟ್ ಬರಲಿಕ್ಕತ್ತದೆ. ಹ್ಯೂಮನ್ ರೈಟ್ಸ್ ಕಮಿಷನ್ ಬಂದದ. ಈಗಾಗಲೇ ಎನ್ಕ್ವೈರಿ ಮಾಡಲಿದೆ. ಯಾರಪ್ಪ ಇವರು, ಇದರಿಂದ ಯಾರಿದ್ದಾರೆ, ಯಾರು ಮಾಡಿದರು, ನೀವು ಅನಾಮಿಕ ನಿಜವಾಗಿಯೂ ಇಲ್ಲಿದ್ದನ, ಹೆಂಗೆ ಏನು, ಮತ್ತು ಅನಾಮಿಕ ಸಹಿತ ಇಲ್ಲಿವರೆಗೆ ಕೊಟ್ಟಂಥ ವಿವರಣೆ, ಅಲ್ಲಿ ಅವ್ನು ಇದ್ದ ಭಾಳ ಸರ್ವಿಸ್ ಮಾಡಿದ, ಸೇವೆ ಮಾಡಿದಾನ, ಒಬ್ಬ ದಿನಗೂಲಿ ಮಾಡೋ ಅಥವಾ ಕಾರ್ಮಿಕಾಗಿ ಕೆಲಸ ಮಾಡಿದ ನೋಡೋದು ನಿಶ್ಚಿತ ಆಗ್ತಾ ನೋಡೋದು. ಯಾಕಂದರೆ ಯಾರಿಗೆ ಹೊರಗಿನವ್ರಿಗೆ ಅಲ್ಲಿಯ ಪರಿಸ್ಥಿತಿ ಅಷ್ಟು ಸುಲಭವಾಗಿ ಗೊತ್ತಾಗಲಿಕ್ಕೆ ಸಾಧ್ಯ ಇಲ್ಲ. ಇಂಥ ಪ್ರಸಂಗದಲ್ಲಿ ಅಲ್ಲಿಯ ಪ್ರತಿಯೊಂದು ಜಾಗದಲ್ಲಿ, ಪ್ರತಿಯೊಂದು ಏರಿಯಾದಲ್ಲಿ ಹೋಗಿ ಇಲ್ಲೇ ನಡೆದು ತೋರಿಸುವಂಥ ಕೆಲಸ ಅವ್ರು ಮಾಡ್ತಾಯಿದ್ದಾರೆ. ಅದಕ್ಕೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಕಡಿಮೆ. ಮತ್ತು ಈ ಸಂದರ್ಭದಲ್ಲಿ ಇನ್ನೂ ಬೇರೆ ಬೇರೆ ಹಿಂದೆ ಅಂತ ಘಟನೆಗಳ ಜನ ಯಾರು ಅನ್ಯಾಯಕ್ಕೆ ಒಳಗಾಗಿದ್ರು, ಅವರು ಪದ್ಮಲತಾ ಅವರಾಗಿರ್ಬೋದು, ಪದ್ಮಲತಾ ಅವರ ಸಹೋದರಿ ಅವರು ಬಂದಿರುತ್ತೆ, ಇಲ್ಲ ನಮ್ಮ ಸಹೋದರಿ ಇದು ನಮ್ಮ ತಂಗಿದಾಗಿದ್ದ ಸುಳ್ಳಿನಲ್ಲ ಅನ್ನುವಂಥ ಮಾತಾಡ್ತಾ ಇದ್ದಾರೆ. ಆದರೆ ಜಯಂತ್ ಟಿ ಆಗಿರ್ಬೋದು, ಇನ್ನುಳಿದವರಾಗಿರ್ಬೋದು, ಭಾಳಷ್ಟು ಜನ ಕೂಡಿದ್ದಾರೆ. ಹೀಗಾಗಿ ಇದು ಇನ್ನು ಮುಚ್ಚಿ ಹೋಗೋ ಸಾಧ್ಯತೆಗಳು ಭಾಳ ಕಡಿಮೆ ಆಗಲಿಕ್ಕೆ ದಿನದಿಂದ ದಿನಕ್ಕೆ. ಅದಕ್ಕಾಗಿ ಈಗ ನಮ್ಮ ಒಂದು